ತೂಕತ್ತು ಗಡಬಡ ಚಲ ಚಲ ಲಡಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂಥರ ಕುಕ್ಕಿಂಗ್ ಬ್ಲಾಗ್, ಹೊಸ ಥರ ನಾನು ಟ್ರೈ ಮಾಡ್ತಾ ಇರೋದು, ದಟ್ ಈಸ್ KFC ಚಿಕನ್. ಅಂತಂದರೆ ಇದು ಏನಕ್ಕೆ ನಮ್ಮ ತಲೆಗೆ ಬಂತು ಅಂತ ಅಂದರೆ 3 ಡೇಸಿಂದ ವಿತ್ ನನ್ನ ರೂಮ್ಮೇಟ್ ಅವಳು ಕೇಳ್ತಾನೆ ಇದ್ಲು, ನಾನು ಆಫೀಸಿಂದ ಬರೋ ಟೈಮಿಗೆ KFC ಬುಕ್ ಮಾಡು, ನಾನು ಕೆಳಗಡೆ ಕಲೆಕ್ಟ್ ಮಾಡ್ಕೊಂಬರ್ತೀನಿ ಅಂತೆಲ್ಲ. ಸೊ ನಾನು 3 ದಿನದಿಂದ ಮರ್ತು ಹೋಗ್ತಿದ್ದೆ. ಇವತ್ತು ನಾನೇ ಅಂದ್ಕೊಂಡೆ ಲೈಕ್ ಒಂದು 300-400 ಕೊಟ್ಟು ನಾನು KFC ಚಿಕನ್ ಆರ್ಡ್ರ್ ಮಾಡೋದನ್ನ ಅಷ್ಟೇ ದುಡ್ಡಿಗೆ ನಾನು ಐಟಮ್ಸನ್ನು ಮಾಡ್ಬೋದಾ ಅಂತ ಹಂಗೆ ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ವಿಡಿಯೋಸ್ ನೋಡಿದೆ. ಪ್ರಾಪರಾಗಿ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸ್ ಎಲ್ಲ ಬಡ್ಜೆಟಲ್ಲಿ ಬರುತ್ತಾ ಅಂತೆಲ್ಲ ನೋಡಿ ಝೆಪ್ಟೋಲಿ ಸರ್ಚ್ ಮಾಡಿ ಆರ್ಡರ್ ಮಾಡಿ ಎಲ್ಲ ಐಟಮ್ಸ್ ತರಿಸಿದ್ದೀನಿ. ಸೊ ಅವಳು ಬರೋದು ಅರೌಂಡ್ 5:30-5:45 ಆಗುತ್ತೆ. ಅವಳು ಬಂದಾಗ ಆಬ್ವಿಯಸ್ಲಿ ಅವಳು ಇವತ್ತಂತೂ ನೆನ್ನೆ ಫಿಕ್ಸ್ ಆಗಿ ಹೋಗಿದ್ಲು, ನಾಳೆ ಪ್ಲೀಸ್ ಆರ್ಡರ್ ಮಾಡಿರ್ ಬರೋ ಅಷ್ಟಲ್ಲಿ ಅಂತ. ಈಗಲೂ ಆರ್ಡರ್ ಮಾಡಿರ್ತಾಳೇನೋ ಅನ್ನೋ ಥರ ಬಂದಿರ್ತಾಳೆ, ಬಟ್ ಟ್ವಿಸ್ಟ್ ನಾನು ಮಾಡಿರ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬ ಜಾಸ್ತಿ ಐಟಮ್ಸ್ ಏನು ಬೇಡ, ಚಿಕನ್ ಆಬ್ವಿಯಸ್ಲಿ ಬೇಕು, ದೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಿತ್ತು, ಇದು ಬೇಕಿಂಗ್ ಪೌಡರ್ ಆಬ್ವಿಯಸ್ಲಿ ಇದೆ, ಮೇನ್ ಇಂಗ್ರೀಡಿಯೆಂಟು ಮೈದಾ ಬೇಕು, ಆ್ಯಂಡ್ ಹಾಲು ಬೇಕು ಸ್ವಲ್ಪ. ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿರೋದು, ಸೊ ಅದರಲ್ಲಿ ಮಿಲ್ಕ್ ಆ್ಯಡ್ ಮಾಡಿದ್ದಾರೆ. ಸೊ ಇದಲ್ಲದೆ ಅಚ್ಕಾರದ ಪುಡಿ, ಉಪ್ಪು ಇದೆಲ್ಲ ಮನೇಲೇ ಇರೋ ಥರ ಇಲ್ಲದೆ ಇರೋ ಐಟಮ್ಸ್ ಅಂತ ಇಷ್ಟನ್ನು ತರಿಸಿದ್ದೀನಿ ಝೆಪ್ಟೋದಲ್ಲಿ. ಇವಾಗ ಫಸ್ಟು ಮ್ಯಾರಿನೇಟ್ ಮಾಡೋಕ್ಕೆ, ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದು ಮ್ಯಾರಿನೇಟೇ ಮಿನಿಮಮ್ 2 hours ಆಗಬೇಕಂತ ಹೇಳಿದೆ. ಸೊ ನನ್ನ ಹತ್ರ ಟೈಮ್ ಇರೋದು ಇವಾಗ 2 hours ಅಷ್ಟೇ. ಇವಾಗ ಟೈಮ್ ಮಾಡಿದ್ರೆ 3:30 ಆಗ್ತಾ ಬಂದು 2 hours ಇಡ್ಬೋದು. ಸೊ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಬೇಕಂತಂದರೆ, ಇಷ್ಟು ಅಳತೆ ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗೆ ಕಣ್ಣಳಿತಲ್ಲಿ ನಾನು ಹಾಕ್ಬಿಡ್ತೀನಿ ಎಷ್ಟು ಹಾಕ್ಬೇಕಂತ ಅಂದ್ಬಿಟ್ಟು. ತೊಗೋತಿರೋದು ನಾನು ಅರ್ಧ kg ಚಿಕನ್ ವಿತ್ ಸ್ಕಿನ್, ವಿತೌಟ್ ಸ್ಕಿನ್ ಯಾವುದಾದ್ರೂ ತೊಗೋಬೋದು. ನಾನು ವಿತ್ ಬೋನ್ ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ನಾನು ಇದು ದೊಡ್ಡ ಸ್ಪೂನ್, ಟೇಬಲ್ ಸ್ಪೂನ್ ಅಲ್ಲ, ಈ ಥರ ಸ್ಪೂನಲ್ಲಿ 1 2, ಸೊ 2.5 ಹತ್ತತ್ರ ಹಾಕೋತೀನಿ ಮೈದಾ ಹಿಟ್ಟನ್ನ. ರೆಡ್ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್. ಸೊ ಇದೇ ಜಾಸ್ತಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದರಲ್ಲಿ, ಬಿಕಾಸ್ ಸ್ಪೈಸ್ ಇದು ಒಂದರಲ್ಲಿ ಬಿಟ್ಟು ಇನ್ನು ಯಾವುದ್ರಲ್ಲೂ ಸಿಗೋಲ್ಲ. ಆಮೇಲೆ ಖಾರ ಹಾಕ್ಬಿಟ್ರೆ ಅಷ್ಟೇ ಕತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಅರ್ಧ kgಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಸ್ಪೂನಲ್ಲಿ ಅರ್ಧ ಚಮಚದಷ್ಟು ಹಾಕ್ತೀನಿ, ಇಷ್ಟು ಜಾಸ್ತಿ ಹಾಕಲ್ಲ. ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್. ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇಸ್ ಹಾಲು. ಮೊಟ್ಟೆ ಹಾಕೋದೇ ನಾನು ಮೋಸ್ಟ್ ಆಫ್ ದ ಜನರ ಹತ್ರ ನೋಡಿದ್ದು, ಬಟ್ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ನಂಗೆ ತುಂಬ ಡಿಫ್ರೆಂಟ್ ಅನಿಸ್ತು. ಸೊ ಯಾಕೆ ಟ್ರೈ ಮಾಡಬಾರ್ದು. ಇದು ನೀವು ಮೈದಾ ಎಷ್ಟು ಹಾಕಿರ್ತೀರ, ಈಗ ಫಾರ್ ಎಕ್ಸಾಂಪಲ್ 1 ಕಪ್ ಆಫ್ ಮೈದಾ ಹಾಕಿದ್ರೆ ಅದ್ರ ಡಬಲ್ ಅಷ್ಟು ಹಾಕಬೇಕು ಅಂತ ಇದೆ. ಹೆಂಗೆ ಹಾಕ್ಬೇಕಂತಂದರೆ, ಈಗ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕು ನಾವು ಹಾಕಿರೋ ಪೌಡರ್ಸ್ ಎಲ್ಲ. ಸೊ ನಾನು ಅದ್ರ ತಕ್ಕಂಗೆ ಮಿಕ್ಸ್ ಮಾಡ್ಕೋತೀನಿ. ಚೆನ್ನಾಗಿ ಏನಾದರೂ ಬರಲಿಲ್ಲ ಅಂತ ಅಂದರೆ KFC ಚಿಕನ್ ಆರ್ಡ್ರ್ ಮಾಡಿಬಿಟ್ಟು ಆಮೇಲೆ ಪಾಪ ತಿನ್ನಬೇಕು ಅಂತ ಅಂದು ನಾನು ಹಾಳು ಮಾಡಿದೆ ಅಂತ ಆಗ್ಬಾರ್ದಲ್ಲ. ಬಜ್ಜಿಗೆ ಇಟ್ಟು ಕಳಿಸ್ತೀವಿ ಗೊತ್ತಾ, ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆಲ್ಲದೂ ಸೇಮ್ ಹಾಗೆ ಆಗುತ್ತೆ. ಇದೂ ತುಂಬ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೆ, ಅಷ್ಟೊಂದು ಏನು ಕಷ್ಟ ಇಲ್ಲ. ನೋಡೋಣ, ಚೆನ್ನಾಗಿ ಬಂದರೆ ಕಷ್ಟ ಇಲ್ಲ, ಚೆನ್ನಾಗಿ ಬರಲಿಲ್ಲ ಅಲ್ಲಿ ಕಷ್ಟ. ಲೈಕ್ ದಿಸ್ ಹಿಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಚಿಕನ್ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಹಾಕಿ 1-2 hours ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಸೊ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಫಸ್ಟ್ ಥಾಟು ಎಲ್ಲ ಆ್ಯಡ್ ಮಾಡೋಣ ಅಂತ ಇತ್ತು. ಇವಾಗ ಏನು ಅನಿಸ್ತಿದೆ ಅಂದರೆ, ಇಷ್ಟೊಂದು ಬೇಕಾ, ಅಷ್ಟು ಟ್ರೈ ಮಾಡೋಣ ಅಂತ ಅನಿಸ್ತಾ ಇದೆ. ಚಿಕನ್ ವೇಸ್ಟ್ ಆದರೆ ನನಗೆ ಬೇಜಾರಾಗುತ್ತೆ. ಇದು ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಇದನ್ನು 1-2 hours ಸುಮ್ಮನೆ ಹಾಗೆ ಇಟ್ಕೊಳ್ಳೋಣ, ಸಖತ್ತಾಗಿ ಮ್ಯಾರಿನೇಟ್ ಆಗಲಿ. ದೆನ್ ವಿಲ್ ಕಂಟಿನ್ಯೂ. ದಿಸ್ ಈಸ್ ಫಾರ್ ಯು ವಿತ್ ಒಂದು ಮಿಕ್ಸ್ಚರ್ ಒಳಗಡೆ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಬೇಕು. ಸೊ ಅದನ್ನು ಈಗಲೇ ಮಾಡಿ ಇಟ್ಕೊಬಿಡೋಣ. ಅದಕ್ಕೆ ಸ್ವಲ್ಪ ಮೈದಾ, ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, 1/2 ಸ್ಪೂನಷ್ಟು ಪೆಪ್ಪರ್, ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡೋಣ. ಇದನ್ನ KFC ಚಿಕನಲ್ಲಿ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿರುತ್ತಲ್ಲ, ಫುಲ್ ಕ್ರಿಸ್ಪಿ ಫೀಲ್ ಕೊಡುತ್ತಲ್ಲ, ಅದು ಇದೇನೆ. ಒಂದು ಮಿಕ್ಸ್ಚರು ರೆಡಿ ಮಾಡಾಯಿತು, ಮ್ಯಾರಿನೇಟ್ ಚಿಕನ್ನು ಇಟ್ಟಾಯಿತು, ಅದು 2 hours ಆಗುತ್ತೆ. ಸೊ ಮ್ಯಾರಿನೇಟ್ ಚಿಕನ್ನ ಇದಕ್ಕೆ ಡಿಪ್ ಮಾಡಿ ಯಾವ ಥರ ಎಣ್ಣೆ ಫ್ರೈ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ಆಮೇಲೆ. ಇದನ್ನು ಅವಳು ಬಂದಮೇಲೆ ಮಾಡೋಣ, ಬಿಕಾಸ್ ತಣ್ಣಗಾಗುತ್ತೆ. ಅವಳು ಬಂದಮೇಲೆ ಅವಳು ಮುಂದೆನೇ ಎಣ್ಣೆಗೆ ಹಾಕಿ ಕರೆದು ಅವ್ರಿಗೆ ಕೊಟ್ಟು ಟೇಸ್ಟ್ ಕೇಳೋಣ, ಸರ್ಪ್ರೈಸ್ ಮಾಡೋಣ.
ವಾಟ್ ನಥಿಂಗ್, ಜಸ್ಟ್ ವೆಲ್ಕಮಿಂಗ್. ಇವತ್ತಿನ ಡೇ ಮಾಡ್ತಾರೆ. ಫಸ್ಟ್ ಟೈಮ್ ಕಾಲ್ ಮಾಡೋಳೆ ಯಾಕೆ ಬಂದಿಲ್ಲ ಅಂತ. ಯಾಕಂದ್ರೆ ಲೇಟ್ ಆಗಿದೆ, ಅದಕ್ಕೆ ಗೊತ್ತೇ ಆಗಿಲ್ಲ. ಟೈಮ್ 6:10 ಆಗಿದೆ, ಇನ್ನೂ ಬಂದಿಲ್ವಲ್ಲ ಅಂತ ನಾನು ಕಾಲ್ ಮಾಡಿದ್ದು. ಅಡ್ಗೆ ಏನ್ ಮಾಡಿದೀನಿ ನೋಡು. ಏ ಮಾಡಿರೋದೇ ಒಂದು ನೋಡು. ನಂಗೆ ಗೊತ್ತಾಯ್ತು ಇದು ನೋಡಿದ ತಕ್ಷಣ. ಏನ ನೋಡಿದ್ದೆ? KFC ತರ ಮಾಡಕ್ತಾನೆ. ಹೆಂಗ್ ಗೊತ್ತಾಯ್ತು ಅದೇ ಮಾಡ್ತಿದೀನಿ ಅಂತ? ಪುಡಿ ಪುಡಿ ಮಾಡಿ ಬಿಟ್ಟು ನಾನು ಇವತ್ತು ಕೇಳಲಿಲ್ಲ. KFC ಆರ್ಡರ್ ಮಾಡ್ಲಿಲ್ಲ ಅವರು. ಇರ್ಲಿ, ನಾನು ನಿಮ್ ಕೇಳೋದೇ ಇಲ್ಲ ಅನ್ಕೋ ಬಂದೆ. ಆರ್ಡರ್ ಮಾಡೋದಂತ. ಹೋಮ್ ಮೇಡ್ KFC ಮಾಡೋಷ್ಟು ಲವ್ ಅಂತ ಗೊತ್ತಿಲ್ಲ. ಓಕೆ, ಚಿಕನ್ನ ತಗೊಂಡು ಫಸ್ಟು ಈ ಒಂದ್ಸಲ ಇದು ಮೈದಾದು ಮ್ಯಾರಿನೇಟ್ ಮಾಡಿಟ್ಟಿದೀವಲ್ಲ, ಇದರಲ್ಲಿ ತುಂಬಾ ಲೈಟಾಗಿ, ಜಾಸ್ತಿ ಅಲ್ಲ, ಲೈಟಾಗಿ ಕೋಟ್ ಮಾಡಿ ಉರುಳ್ ಸೇವೆ ಮಾಡಿಸ್ಬೇಕು. ಇಲ್ಲಿಯೇ ನೀರೊಳಗಡೆಗೆ 1 ಸೆಕೆಂಡ್ ಇಟ್ಟು ಸೀರಿಯಸ್ಲಿ ನಿಜ ಎತ್ತಿ ವಾಪಸ್ ಇದ್ರೊಳಗಡೆ ಹಾಕ್ಬೇಕು. ಓಕೆ, ಅದು ಅಷ್ಟು ಚೆನ್ನಾಗಿ ಹೊರಗಡೆ ಕ್ರಿಸ್ಪಿ ಬರ್ಬೇಕಲ್ಲಪ್ಪ. ಯಾ ಆ ಕ್ರಿಸ್ಪಿನದನ್ನ ಇಷ್ಟ ಆಗೋದು. ಸೊ ಇವಾಗ ಚೆನ್ನಾಗಿ ಕೋಟ್ ಮಾಡ್ಬೇಕು ನೀಟಾಗಿ. ಆಕ್ಚುಲಿ 3-4 ಸಲ ಮಾಡ್ಬೋದೇನೋ, ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ 1 ಟೈಮ್ ಹಾಕಿ ನೋಡ್ತೀನಿ, ಒಂದೇ ಒಂದು ಪೀಸ್ ಮಾಡ್ತೀನಿ, ಹೆಂಗ್ ಬರುತ್ತೆ ಅದ್ರ ಮೇಲೆ ನೆಕ್ಸ್ಟ್ ಚಿಕನ್ಗೆ ಕೋಟ್ ಹಾಕ್ಬೇಕು. ಚೆನ್ನಾಗಿರೋ ಕೋಟ್. ವಾವ್, ಐ ಆಮ್ ಎಕ್ಸೈಟೆಡ್. ಟ್ರಯಲ್ ಪೀಸ್. ಯಾ, ನೋಡೋಣ ಇದು ಹೆಂಗೆ. ಸ್ವಲ್ಪ ಲುಕ್ಸ್ ಲೈಕ್ ಕಬಾಬ್ ತರನೇ ಅಲ್ವಾ? ಸ್ವಲ್ಪ ಯಾ, ಕಬಾಬ್ ತರ ಅನ್ನಿಸ್ತಾ ಇದೆ, ಬಟ್ ತಿನ್ನಕ್ ಹೇಗಿದೆ ಅಂತ ನೋಡ್ಬೇಕು. ನೋಡೋಣ ಫಸ್ಟ್ ತಡಿ. ಇಫ್ ಇಟ್ ಇಸ್ ಕಬಾಬ್ ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಚಿಕನ್ ಇಸ್ ಚಿಕನ್. ಸೊ ನೋಡೋಣ ಫಸ್ಟ್ ಟೇಸ್ಟ್ ಹೆಂಗಿದೆ ಅಂತ. ನಾನು ತಿಂದು ಚೆನ್ನಾಗಿದ್ರೆ ಅವಳಿಗೆ ಕೊಡ್ತೀನಿ. ಇದು ಎಲ್ಲೋ ನೋಡ್ದಂಗಿದೆ, ಎಲ್ಲೋ ತಿನ್ನಂಗಿದೆ ಅಲ್ಲ. ಏನೋ ನೈಸ್, ರೀಲಿ ನಿಜವಾಗ್ಲೂ KFC ತರ ಟೇಸ್ಟ್ ಆಗ್ತಾ ಇದೆ ಕಣೆ. ಸ್ವಲ್ಪ ಸಾಲ್ಟ್ ಬೇಕಂತ ಅನ್ಸುತ್ತೆ, ಅದು ನೋಡೋಣ ಆ್ಯಡ್ ಮಾಡಕ್ಕೆ. ಇದ್ಕೊ. ತಾನೇ ನೋಡೋದಕ್ಕೂ ಟೇಸ್ಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿದೆ. KFC ಅಷ್ಟು ಎಣ್ಣೆ ಅಂತೂ ಇಲ್ಲ. ಬಟ್ ಇಟ್ಸ್ ಗುಡ್. ಯಾ, ಸ್ವಲ್ಪ ಸರಿ ಮಾಡ್ತೀನಿ ನೆಕ್ಸ್ಟ್ ಸಲ. ಇಟ್ ವರ್ಕ್ಸ್ ಗೈಸ್. ನೀಟಾಗಿ ಕೋಟಿಂಗ್ ಮಾಡಿದ್ರೆ ಸಕ್ಕತ್ತಾಗುತ್ತೆ. ಪಕ್ಕಾ KFC ಚಿಕನ್ ತರನೇ ಆಗುತ್ತೆ. ಬಸ್ ಇಲ್ಲದೆ ಏನಾದರೂ ಒಂದು ಒಳಗಡೆ ಹೋಗುತ್ತೆ ನನಗೆ. ನೋ ವೇ, ಚಾನ್ಸೇ ಇಲ್ಲ. ಸುಟ್ಕೊಬಿಡುವುದು. ಚೂರ್ ತಿನ್ನ, ನಿಜಾಗ ಹೇಳಂಗಿದೆ ಅಂತ. ಅವಾಗ್ಲೇ ಎಷ್ಟಾಯ್ತು, ಒಂದ್ ಸ್ವಲ್ಪ ಸೀದಿರೋ ತರ ಅನಿಸ್ತಾ ಇತ್ತು. ಬಟ್ ಇವಾಗಂತೂ ಪಕ್ಕ KFC ಇಂದ ತಂದು ಕೊಟ್ಟಿದ್ದಾಳೆ ಅಂತ ಅನಿಸ್ತಾ ಇದೆ. ತಾನೆ, ಏನು ಗೊತ್ತಿಲ್ಲದೆ ಪಾಪ್ಕಾರ್ನ್ ಬ್ಯಾಗ್ ಒಳಗಡೆ ಹಾಕಿದ್ರೆ ಹಂಗೆ ಫೀಲ್ ಆಗುತ್ತೆ. ಅದು ಎಕ್ಸಾಕ್ಟ್ಲಿ ಪಾಪ್ಕಾರ್ನ್. ಅದೇ ಯೋಚನೆ ಮಾಡ್ತಿದ್ದೆ ಯಾವ ತರ ಇದೆ ಇದು ಅಂತ. ಪಾಪ್ಕಾರ್ನ್. ಯಾರ್ಯಾರು KFCಗೆ ಹೋಗಿ ತುಂಬಾ ದುಡ್ಡು ವೆಚ್ಚ ಮಾಡಬಾರ್ದು ಅಂತ ಡಿಸೈಡ್ ಆಗಿರೋ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು. ಹೌದೇ ಅಲ್ವಾ? ಸೊ ಇದಾಗಿತ್ತು ಸರ್ಪ್ರೈಸಿಂಗ್ ವಿತ್ KFC ಚಿಕನ್. ಸರ್ಪ್ರೈಸ್ ಆದ್ಯಾ? ಆಫ್ ಕೋರ್ಸ್. ಚೆನ್ನಾಗಿ ಬಂತು. ಆಕ್ಚುಲಿ ಟ್ರೈ ಮಾಡ್ಬೋದು ಯಾರ್ಯಾರು KFC. ಅಲ್ಲೂ ಆಕ್ಚುಲಿ ತುಂಬಾ ಎಣ್ಣೆ ಇರುತ್ತೆ, ತುಂಬಾ ಫೀಲ್ ಆಗುತ್ತೆ ಸಿಕ್ಕಾಪಟ್ಟೆ ಎಣ್ಣೆ ಇದೆ ಅಂತ. ಬಟ್ ಮನೇಲಿ ಮಾಡೋರು ಹಂಗೇನು ಅನ್ಸಲ್ಲ. ಚೆನ್ನಾಗಿ ಬಂತು, ಟ್ರೈ ಮಾಡಿ. ಹಾಗೆ ಯಾರ್ಯಾರು ತಿನ್ಬೇಕಂತ ತುಂಬಾ ಆಸೆ ಪಡ್ತಾ ಇರ್ತಾರೆ ಅವ್ರಿಗೆ ಮಾಡ್ಕೊಡಿ ಅಷ್ಟೇ. ಹೇಗಿತ್ತು ಅಂತ ಹೇಳ್ಬಿಡಿ. ಇದ್ರೆ ಇತ್ತ ಫ್ರೆಂಡ್ ಇರ್ಬೇಕು. ಅಯ್ಯೋ ಇವೆಲ್ಲ ಬೇಡ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಟಾಟಾ, ಬಾಯ್. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ.